ಪವರ್ ಫೈಟ್ ಮಧ್ಯೆಯೇ ಹೊಸ ದಾಖಲೆಗೆ ಈಗ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಕರ್ನಾಟಕ ರಾಜಕೀಯದಲ್ಲಿ ಟಗರು ಹೊಸ ರೆಕಾರ್ಡ್. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಹೊಸ ದಾಖಲೆಗೆ ಈಗ ಸಜ್ಜಾಗಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಟಗರು ಹೊಸ ರೆಕಾರ್ಡ್. ನಾಳೆಗೆ ಅರಸು ರೆಕಾರ್ಡ್ ಅನ್ನ ಮುರಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ ಸಿದ್ದು ಮುಡಿಗೆ. 2792 ದಿನ 7 ವರ್ಷ 7 ತಿಂಗಳು ಸಿಎಂ ಆಗಿದ್ದ ದಾಖಲೆ. ಸುದೀರ್ಘಾವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ. ಜನವರಿ 6ಕ್ಕೆ ಅತ್ಯಧಿಕ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಆಡಳಿತ. ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮ. ಜನವರಿ 6ಕ್ಕೆ ನಾಟಿ ಕೋಳಿ ಔತಣಕೂಟದ ಕಾರ್ಯಕ್ರಮ. ಸಿದ್ದು ಅಭಿಮಾನಿ ಬಳಗದಿಂದ ನಾಟಿ ಕೋಳಿ ಔತಣಕೂಟ. 10,000 ಜನರಿಗೆ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಪವರ್ ಫೈಟ್ ಮಧ್ಯೆ ಹೊಸ ದಾಖಲೆಗೆ ಸಜ್ಜು. ಕರ್ನಾಟಕ ರಾಜಕೀಯದಲ್ಲಿ ಟಗರು ಹೊಸ ರೆಕಾರ್ಡ್. ನಾಳೆಗೆ ಅರಸು ರೆಕಾರ್ಡ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ ಸಿದ್ದು ಮುಡಿಗೆ ಸಿಗಲಿದೆ. 2792 ದಿನ 7 ವರ್ಷ 7 ತಿಂಗಳು ಸಿಎಂ ಆಗಿದ್ರು ಅರಸು ಅವರು. ಸುದೀರ್ಘ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಈಗ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ. ಜನವರಿ 6ಕ್ಕೆ ಅತ್ಯಧಿಕ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಆಡಳಿತ ಮಾಡಿದಂತಾಗತ್ತೆ. ಇನ್ನು ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮಾಚರಣೆಯನ್ನ ಮಾಡಲಾಗತ್ತೆ. ಸಿದ್ದು ಅಭಿಮಾನಿ ಬಳಗದಿಂದ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. 10,000 ಜನರಿಗೆ ನಾಟಿ ಕೋಳಿಯನ್ನ ಉಣಬಡಿಸಲಾಗತ್ತೆ. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇದೆ. ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇದರ ನಡುವೆಯೂ ಕೂಡ ಈಗ ಸಿದ್ದರಾಮಯ್ಯ ಅವರು ಅರಸು ದಾಖಲೆಯನ್ನ ಮುರಿಯಲಿದ್ದಾರೆ. ನಾಳೆ ಏನು ಅರಸು ಅವರ ರೆಕಾರ್ಡ್ ಇತ್ತು ಅದನ್ನ ಮುರಿಯಲಿದ್ದಾರೆ. 2792 ದಿನ 7 ವರ್ಷ 7 ತಿಂಗಳು ಸಿಎಂ ಆಗಿದ್ರು ಅರಸು ಅವರು. ಆ ಒಂದು ದಾಖಲೆಯನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ಇನ್ನು ಮುಖ್ಯವಾಗಿ ಜನವರಿ 6ಕ್ಕೆ ಅತ್ಯಧಿಕ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸಿದಂತಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜನವರಿ 6ಕ್ಕೆ ನಾಟಿ ಕೋಳಿ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರೆ ಅವರ ಅಭಿಮಾನಿಗಳು. ಇನ್ನು 10,000 ಜನರಿಗೆ ಈ ಒಂದು ನಾಟಿ ಕೋಳಿ ಔತಣ ಆಯೋಜನವನ್ನು ಕೂಡ ಮಾಡಲಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಪವರ್ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. ಇದರ ನಡುವೆಯೂ ಕೂಡ ಅರಸು ಅವರ ದಾಖಲೆಯನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯಲಿದ್ದಾರೆ. ಇನ್ನು ಮುಖ್ಯವಾಗಿ ಅರಸು ದಾಖಲೆಯನ್ನ ಮುರಿಬೇಕು ಅಂತ ಅವ್ರಿಗೂ ಕೂಡ ಇತ್ತು. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು ಅರಸು ದಾಖಲೆಯನ್ನ ಮುರಿಬೇಕು. ಯಾಕೆಂತಂದ್ರೆ ಅತ್ಯಧಿಕ ಕಾಲ ಸಿಎಂ ಆದಂತಹ ಯಾರು ಸಿಎಂ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರು ಹಿಸ್ಟ್ರಿಯಲ್ಲಿ ಇರಬೇಕು ಅಂತ ಅವರ ಅಭಿಮಾನಿಗಳ ಆಸೆ ಕೂಡ ಆಗಿತ್ತು. ಇದೀಗ ಆ ಒಂದು ಆಸೆ ಜನವರಿ 6ನೇ ತಾರೀಕು ಈಡೇರುತ್ತೆ. ಅಂದ್ರೆ ನಾಳೆ ಈ ಒಂದು ಆಸೆ ನೆರವೇರುತ್ತೆ. ಈ ಒಂದು ಪವರ್ ಫೈಟ್ ಬಹಳ ಜೋರಾಗಿ ನಡೀತಾ ಇತ್ತು. ಇದರ ನಡುವೆಯೂ ಕೂಡ ಈಗ ಈ ಒಂದು ನಾಳೆ ಅರಸು ಅವರ ದಾಖಲೆಯನ್ನ ಉಡಿಸ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಇನ್ನು ದೇವರಾಜ್ ಅರಸು ಆಡಳಿತ ಅವಧಿಯನ್ನ ನಾವು ಗಮನಿಸ್ತಾ ಹೋದ್ರೆ 1972 ಮಾರ್ಚ್ 20ರಿಂದ 1977 ಡಿಸೆಂಬರ್ 31, ಇನ್ನು 1978 ಫೆಬ್ರವರಿ 28ರಿಂದ ಜನವರಿ 7, 1980. ಒಟ್ಟು ಅವರ ಆಡಳಿತ ದಿನಗಳು 2792 ದಿನಗಳು. ಇದನ್ನ ಈಗ ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ನಾಳೆ. ಇನ್ನು ಸಿದ್ದರಾಮಯ್ಯ ಆಡಳಿತದ ಅವಧಿಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ 2013 ಮೇ 13ರಿಂದ 2018 ಮೇ 17, ಇನ್ನು 2023 ಮೇ 20ರಿಂದ 2026 ಜನವರಿ 6. ನಾಳೆಗೆ ಆಡಳಿತದ ದಿನ 2792 ದಿನ ಆಗುತ್ತೆ. ಹಾಗಾಗಿ ಅರಸು ಅವರ ದಾಖಲೆಯನ್ನ ಉಡಿಸ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅವರ ಬಹುದಿನಗಳ ಆಸೆ ಆಗಿತ್ತು, ಜೊತೆಗೆ ಅಭಿಮಾನಿಗಳ ಕನಸಾಗಿತ್ತು. ಸಿದ್ದರಾಮಯ್ಯ ಅವರು ಅಧಿಕ ಆಡಳಿತವನ್ನ ಮಾಡಿದಂತಹ ಹೆಗ್ಗಳಿಕೆ ಅಥವಾ ಕೀರ್ತಿಗೆ ಪಾತ್ರರಾಗಬೇಕು ಅಂತ ಅಭಿಮಾನಿಗಳು ಆಸೆಯನ್ನ ಪಡ್ತಾ ಇದ್ರು. ನಾಳೆಗೆ ಅವರ ಆಡಳಿತದ ಅವಧಿ 2792 ದಿನ ಆಗುತ್ತೆ. ಹಾಗಾಗಿ ಸಂಭ್ರಮಾಚರಣೆಯನ್ನು ಕೂಡ ಅವರ ಅಭಿಮಾನಿಗಳು
ದಾಖಲೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಪವರ್ ಫೈಟ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಜೊತೆಗೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಇದರ ನಡುವೆಯೂ ಕೂಡ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ಆಡಳಿತದ ಅವಧಿ ಏನಿತ್ತು ಅದನ್ನ ಈಗ ಬ್ರೇಕ್ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಆಸೆ ಕೂಡ ಆಗಿತ್ತು, ಇನ್ನು ಸಿದ್ದರಾಮಯ್ಯ ಅವರ ಬೆಂಬಲಿಗರ ಆಸೆ ಕೂಡ ಆಗಿತ್ತು. ದೇವರಾಜ ಅರಸು ಅವರ ಒಂದು ಏನು ದಾಖಲೆ ಇದೆ ಅದನ್ನ ಬ್ರೇಕ್ ಮಾಡಬೇಕು ಅಂತ ನಾಳೆಗೆ ಬ್ರೇಕ್ ಆಗುತ್ತೆ. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾಕೆಂತಂದ್ರೆ ದೇವರಾಜ ಅರಸು ಅವರ ಒಂದು ದಾಖಲೆಯನ್ನ ಬ್ರೇಕ್ ಮಾಡಿದ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ದೀಪಾ? ಸಾಹಿತ್ಯ ಕೊನೆಗೂ ಕೂಡ ಸಿದ್ದರಾಮಯ್ಯ ಅವರು ಅರಸು ದಾಖಲೆಯನ್ನ ಬ್ರೇಕ್ ಮಾಡ್ಬೇಕು ಅನ್ನುವಂತ ಒಂದು ಮಹದಾಸೆ ಅವರಿಗೆ ಇತ್ತು. ಅದರಂತೆ ನಾಳೆ ಅದು ಬ್ರೇಕ್ ಆಗ್ಲಿದೆ. ಅಂದ್ರೆ ಅರಸು ಅವರು ಸುಮಾರು 2792 ದಿನಗಳು ಅಂದ್ರೆ 7 ವರ್ಷ 6 ತಿಂಗಳ ಕಾಲ ಅವರು ಅಧಿಕಾರದಲ್ಲಿ ಇದ್ದು ಅದು ಜನವರಿ 6ಕ್ಕೆ ಮುಗಿಯುತ್ತೆ. ಅದರಂತೆ ಸಿದ್ದರಾಮಯ್ಯ ಅವರು ಇನ್ನು ಮಾರ್ಚ್ವರೆಗೆ ಅಂದ್ರೆ ಬಜೆಟ್ ಸೆಷನ್ ಅನ್ನು ಕೂಡ ಅವರೇ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಏನಿದೆ ಆ ವಿಚಾರದ ಮಧ್ಯೆಯೇ ಅವರೊಂದು ಇಂತಹದೊಂದು ಆಸೆಯನ್ನ ಬಹಿರಂಗವಾಗಿ ಹೊರಹಾಕಿದ್ರು. ಅದರಂತೆ ಇದೀಗ ಜನವರಿವರೆಗೂ ಕೂಡ ಯಾವುದೇ ನಾಯಕತ್ವ ಬದಲಾವಣೆಯ ಸುಳಿವು ಕೂಡ ಸಿಕ್ಕಿಲ್ಲ. ಇದರಂತೆ ಮಾರ್ಚ್ ನ ಬಜೆಟ್ ಅನ್ನು ಕೂಡ ಅವರೇ ಮಂಡಿಸ್ತಾರೆ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕಂತೂ ಇವರನ್ನ ಇಬ್ಬರನ್ನು ಕೂಡ ಕರೆದು ಮಾತನಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಸದ್ಯಕ್ಕೆ ಅದು ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಸ್ಥಳೀಯವಾಗಿಯೇ ಮುಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟಂಗಿದೆ. ಹಾಗಾಗಿ ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ದೆಹಲಿಗೆ ಹೋಗುವಂತಹ ಪ್ರಯತ್ನಗಳು ಕೂಡ ಸದ್ಯಕ್ಕೆ ಇಲ್ಲ. ಆದ್ರೆ ತೆರೆಮರೆಯಲ್ಲಿ DK ಶಿವಕುಮಾರ್ ದೆಹಲಿಗೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ರು ಕೂಡ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ಈ ಒಂದು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಇರುವಂತಹ CM ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅನ್ನುವಂತಹ ದಾಖಲೆಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಅತಿ ಹೆಚ್ಚು ಬಜೆಟ್ ಗಳನ್ನ ಮಂಡನೆ ಮಾಡಿದಂತಹ ದಾಖಲೆ ಅವರದಾಗಿತ್ತು. ಇದೀಗ ಈ ಒಂದು ಅತಿ ಹೆಚ್ಚು ದಿನಗಳ ಕಾಲ ಇದ್ದಂತಹ CM ಅನ್ನುವಂತಹ ದಾಖಲೆ ಕೂಡ ಅವರ ಒಂದು ಸುಪರ್ದಿಗೆ ಸೇರಲಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಅತಿ ಹೆಚ್ಚಾಗಿ ಬಜೆಟ್ ಮಂಡನೆ ಮಾಡಿರುವಂತಹ ದಾಖಲೆಯನ್ನು ಆಲ್ರೆಡಿ ಈಗ ಸಿದ್ದರಾಮಯ್ಯ ಅವರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಈಗ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಈಗ ಯಾರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಅಂದರೆ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅತಿ ಹೆಚ್ಚಾಗಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕೂಡ ಎಂಬ ಆ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಜೊತೆಗೆ ಅತಿ ಹೆಚ್ಚು ಆಡಳಿತವನ್ನು ನಡೆಸಿದಂತಹ CM ಯಾರು ಅಂತ ಅಂದರೆ ನಾಳೆಗೆ ಅರಸು ಅವರ ದಾಖಲೆಯನ್ನು ಉಡೀಸ್ ಮಾಡಿ ಸಿದ್ದರಾಮಯ್ಯ ಅವರ ಹೆಸರು ರಾರಾಜಿಸಲಿದೆ. ಅವರ ಒಂದು ಆಸೆ ಕೂಡ ಆಗಿತ್ತು, ಮನದಾಸೆ ಆಗಿತ್ತು, ಅಭಿಮಾನಿಗಳ ಆಸೆ ಕೂಡ ಆಗಿತ್ತು, ಬೆಂಬಲಿಗರ ಆಸೆ ಆಗಿತ್ತು. ಅದೆಲ್ಲವೂ ಕೂಡ ನಾಳೆ ಈಡೇರುತ್ತೆ. ಇನ್ನು ಅರಸು ಅವರ ದಾಖಲೆಯನ್ನು ನಾಳೆ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಲಿದ್ದಾರೆ.